ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಕರ್ನಾಟಕದ ಹವಾಮಾನ ಈಗ ಅಕ್ಷರಶಃ ಒಂದು ವಿಚಿತ್ರವಾದ ಡಬಲ್ ಗೇಮ್ ಮಾಡ್ತಾ ಇದೆ. ಒಂದೇ ರಾಜ್ಯ ಆದ್ರೆ ಎರಡು ಬೇರೆ ಬೇರೆ ರೀತಿಯ ನರಕಯಾತನೆ. ಒಂದ್ ಕಡೆ ನಮ್ಮ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸ್ವಲ್ಪ ಮೋಡ ಕವಿದರೆ ಸಾಕು, ಜನರ ಎದೆಯಲ್ಲಿ ಢವಢವ ಶುರುವಾಗ್ತಾ ಇದೆ. ಮತ್ತೆ ಮಳೆ ಬಂದ್ರೆ ನಮ್ಮ ರಸ್ತೆಗಳ ಕಥೆ ಏನು? ಅಂಡರ್ ಪಾಸ್ ಗಳು ಮುಳುಗ್ತವಾ? ಟ್ರಾಫಿಕ್ ನಲ್ಲಿ ಸಿಲುಕಿ ಒದ್ದಾಡಬೇಕಾ ಎನ್ನುವ ಭೀತಿ ಶುರುವಾಗಿದೆ. ಹವಾಮಾನ ಇಲಾಖೆ ಈಗ ಬೆಂಗಳೂರಿಗೆ ಮತ್ತೆ ಭಾರಿ ಮಳೆಯ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಅದು ಕೂಡ ರೆಡ್ ಅಲರ್ಟ್ ಅನ್ನ ಕೊಟ್ಟಿದೆ. ಆದ್ರೆ ಇನ್ನೊಂದು ಕಡೆ ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಅಲ್ಲಿ ಆಕಾಶದಿಂದ ಮಳೆಯ ಬದಲು ಅಕ್ಷರಶಃ ಬೆಂಕಿ ಸುರಿತಾ ಇದೆ. ಹೌದು, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ತಾಪಮಾನ 40 ಡಿಗ್ರಿಯಿಂದ 42 ಡಿಗ್ರಿ ದಾಟಿ ದಾಖಲೆ ಬರೀತಾ ಇದೆ. ಬಿಸಿಲಿನ ಬೇಗೆ ತಾಳಲಾರದೆ ಜನ ಮನೆಯಿಂದ ಹೊರಬರಲು ನಡುಕ್ತಾ ಇದ್ದಾರೆ. ಬೆಂಗಳೂರು ನೀರಿನಲ್ಲಿ ಮುಳುಗು ಹೋಗಿದ್ದರೆ ಉತ್ತರ ಕರ್ನಾಟಕ ಬಿಸಿಲಿನಲ್ಲಿ ಬೇಯ್ತಾ ಇದೆ. ಇನ್ನು ಕರಾವಳಿ ಭಾಗದಲ್ಲಿ ಬಿಸಿಲು ಮತ್ತು ಮಳೆಯ ವಿಚಿತ್ರ ಕಣ್ಣಾಮುಚ್ಚಾಲೆ ಶುರುವಾಗಿದೆ. ಅಷ್ಟಕ್ಕೂ ಕರ್ನಾಟಕದಲ್ಲಿ ಏಕಾಏಕಿ ಮಟ್ಟದ ಹವಾಮಾನ ವೈಪರೀತ್ಯ ಶುರುವಾಗಿದ್ದೇಕೆ? ಬೆಂಗಳೂರಿಗೆ ಕಾದಿರುವಂತಹ ಜಲಕಂಟಕದ ಆತಂಕ ಎಂಥದ್ದು? ಉತ್ತರ ಕರ್ನಾಟಕದಲ್ಲಿ ಹೀಟ್ ವೇವ್ ಅಥವಾ ಬಿಸಿಗಾಳಿಯಿಂದ ಜನಸಾಮಾನ್ಯರ ಬದುಕು ಎಷ್ಟು ದುಸ್ಥಿರವಾಗಿದೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಕರ್ನಾಟಕದ ಈ ವಿಚಿತ್ರ ಹವಾಮಾನ ಇಲಾಖೆಯ ವಾರ್ನಿಂಗ್ ಮತ್ತು ಮುಂಬರುವ ದಿನಗಳಲ್ಲಿ ನಮಗೆ ಕಾದಿರುವಂತಹ ಆಪತ್ತಿನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಕನ್ನಡಿಗನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ದು ಯಾವೂರು? ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆಯಾ ಅಥವಾ ಬಿಸಿಲಿನ ಧಗೆ ಹೆಚ್ಚಾಗಿದ್ಯಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮೊದಲು ನಮ್ಮ ಸಿಲಿಕಾನ್ ಸಿಟಿಯ ಕಥೆಯನ್ನು ನೋಡೋಣ. ಬೆಂಗಳೂರು ಅಂದ್ರೆ ಐಟಿ ಕಂಪನಿಗಳ ಹಬ್. ಆದ್ರೆ ಇಲ್ಲಿನ ರಸ್ತೆಗಳು ಮತ್ತು ರಾಜಕಾಲುವೆಗಳ ಪರಿಸ್ಥಿತಿ ನೋಡಿದ್ರೆ ಅಕ್ಷರಶಃ ಕಣ್ಣೀರು ಬರುತ್ತೆ. ಇತ್ತೀಚೆಗಷ್ಟೇ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರು ಎಷ್ಟು ನಲುಗು ಹೋಗಿತ್ತು ಅಂತಂದ್ರೆ ನಾವೆಲ್ಲರೂ ಕೂಡ ಅದನ್ನ ನೋಡಿದ್ದೇವೆ. ಅಂಡರ್ ಪಾಸ್ ಗಳಲ್ಲಿ ವಾಹನಗಳು ಮುಳುಗಿದ್ವು, ರಾಜಕಾಲುವೆಗಳು ಉಕ್ಕಿ ಹರಿದು ಕೊಚ್ಚಿಕೊಂಡು ನೀರು ಅಪಾರ್ಟ್ಮೆಂಟ್ ಗೆ ನುಗ್ಗಿತ್ತು. ಇದೀಗ ಹವಾಮಾನ ಇಲಾಖೆ ಮುಂದಿನ 48 ಗಂಟೆಗಳಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಭಾರಿ ಗುಡುಗು ಮಿಂಚು ಸಹಿತ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಿದೆ. ಈ ವಾರ್ನಿಂಗ್ ಕೇಳಿದ ತಕ್ಷಣವೇ ಬಿಬಿಎಂಪಿ ಅಧಿಕಾರಿಗಳಿಗೆ ಬೆವರು ಇಳಿಯಲು ಶುರುವಾಗಿದೆ. ಮಳೆಗಾಲಕ್ಕೆ ಮುನ್ನ ಮಾಡಬೇಕಾಗಿದ್ದಂತಹ ಯಾವುದೇ ಸಿದ್ಧತೆಗಳನ್ನ ಸರಿಯಾಗಿ ಮಾಡದ ಕಾರಣ ಈಗ ಮತ್ತೆ ಇಲ್ಲಲ್ಲಿ ರಸ್ತೆ ಗುಂಡಿಗಳು ಬಾಯಿ ತೆರೆದುಕೊಂಡು ವಾಹನ ಸವಾರರನ್ನ ಆಪತ್ತಿಗೆ ದೂಡ್ತಾ ಇವೆಯೋ ಎನ್ನುವ ಭೀತಿ ಶುರುವಾಗಿದೆ. ಕೆಲಸ ಮುಗಿಸಿ ಮನೆಗೆ ಹೊರಡುವ ಟೆಕ್ಕಿಗಳಿಗೆ, ಸ್ಕೂಲ್ ವಾಹನಗಳಿಗೆ ಟ್ರಾಫಿಕ್ ಜಾಮ್ ನ ನರಕ ದರ್ಶನ ಗ್ಯಾರಂಟಿ ಎನ್ನುವಂತಾಗಿದೆ. ಮರಗಳು ಉರುಳಿ ಬೀಳುವ ಆತಂಕ, ವಿದ್ಯುತ್ ಕಂಬಗಳು ತುಂಡಾಗುವ ಭೀತಿ ನಡುವೆ ಬೆಂಗಳೂರಿನ ಜನ ಯಪ್ಪಾ ಈ ಮಳೆ ಯಾವಾಗ ನಿಲ್ಲುತ್ತೋ ಅಂತ ದೇವರ ಮೊರೆಯನ್ನ ಹೋಗ್ತಾ ಇದ್ದಾರೆ. ಕೋಟಿ ಕೋಟಿ ಟ್ಯಾಕ್ಸ್ ಕಟ್ಟುವಂತಹ ಬೆಂಗಳೂರಿಗರಿಗೆ ಒಂದು ಸಣ್ಣ ಮಳೆ ಬಂದ್ರೆ ಸಾಕು, ಸುರಕ್ಷಿತವಾಗಿ ಮನೆ ಸೇರ್ತೀವಿ ಎನ್ನುವ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಬೆಂಗಳೂರಿನ ಕಥೆ ಹೀಗಿದ್ರೆ ಇತ್ತ ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿದ್ರೆ ಅಕ್ಷರಶಃ ಮನಸ್ಸು ಕರಗುತ್ತೆ. ರಾಯಚೂರು, ಕಲಬುರಗಿ, ಯಾದಗಿರಿ, ಕೊಪ್ಪಳ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಈಗ ಸೂರ್ಯ ತನ್ನ ಪ್ರಖರತೆಯನ್ನ ಮಿತಿಮೀರಿ ತೋರಿಸ್ತಾ ಇದ್ದಾನೆ. ಹವಾಮಾನ ಇಲಾಖೆಯ ಪ್ರಕಾರ ಈ ಭಾಗದಲ್ಲಿ ತಾಪಮಾನ 40 ಡಿಗ್ರಿಯಿಂದ 43 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಲುಪಿದೆ. ಇದು ಸಾಮಾನ್ಯ ಬಿಸಿಲಲ್ಲ ಸ್ನೇಹಿತರೆ, ಇದೊಂದು ಭೀಕರ ಬಿಸಿಗಾಳಿ ಅಥವಾ ಹೀಟ್ ವೇವ್ ಆಗಿದೆ. ಬೆಳಗ್ಗೆ 10 ಗಂಟೆ ದಾಟಿದರೆ ಸಾಕು ರಸ್ತೆಗಳಲ್ಲಿ ಜನ ಓಡಾಡ್ತಾ ಇರುವುದೇ ಕಷ್ಟ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರ ಗೋಳಂತೂ ಕೇಳತೀರದ್ದಾಗಿದೆ. ಜಮೀನಿನಲ್ಲಿ ಕೆಲಸ ಮಾಡಲು ಹೋದ್ರೆ ಬಿಸಿಲಿನ ಜಳಕ್ಕೆ ಡಿಹೈಡ್ರೇಷನ್ ಶುರುವಾಗ್ತಾ ಇದೆ. ತಲೆ ಸುತ್ತಿ ಬೀಳುವಂತಹ ಭೀಕರ ಸನ್ನಿವೇಶವಿದೆ. ದಿನಗೂಲಿ ನೌಕರರು, ಆಟೋ ಚಾಲಕರು, ಕಟ್ಟಡ ಕಾರ್ಮಿಕರು ಈ ಸುಡು ಬಿಸಿಲಿನಲ್ಲಿ ಕೆಲಸ ಮಾಡಲಾಗದೆ ಹೊಟ್ಟೆಪಾಡಿಗಾಗಿ ಅನಿವಾರ್ಯವಾಗಿ ಒದ್ದಾಡ್ತಾ ಇದ್ದಾರೆ. ಬಿಸಿಲಿನ ತಾಪಕ್ಕೆ ಕುಡಿಯುವ ನೀರಿನ ಮೂಲಗಳು ಬತ್ತಿ ಹೋಗ್ತಾ ಇವೆ. ಬೋರ್ವೆಲ್ಗಳು ಪಾತಾಳಕ್ಕೆ ಹೋಗಿವೆ. ದನ ಕರುಗಳಿಗೆ ಕುಡಿಯಲು ನೀರಿಲ್ಲ, ಮೇವಿಲ್ಲ. ಸರ್ಕಾರ ಮತ್ತು ಜಿಲ್ಲಾಡಳಿತಗಳು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆಯವರೆಗೆ ಯಾರು ಮನೆಯಿಂದ ಹೊರ ಬರಬೇಡಿ ಅಂತ ಅಡ್ವೈಸರಿಯನ್ನು ಹೊರಡಿಸಿದೆ. ಆದ್ರೆ ದಿನಕೂಲಿ ಮಾಡಿ ಬದುಕುವ ಬಡವರ ಮನೆಯಲ್ಲಿ ಕೂತ್ರೆ ಆತನಿಗೆ ಅನ್ನ ಹಾಕುವವರು ಯಾರು? ಈ ಪ್ರಶ್ನೆಗೆ ಯಾವತ್ತಿಗೂ ಕೂಡ ಉತ್ತರವಿಲ್ಲ. ಇನ್ನು ನಮ್ಮ ಕರಾವಳಿ ಜಿಲ್ಲೆಗಳಾದ ಮಂಗಳೂರು, ಉಡುಪಿ ಮತ್ತು ಕಾರವಾರದ ಹವಾಮಾನ ಮತ್ತಷ್ಟು ವಿಚಿತ್ರವಾದ ತಿರುವನ್ನ ಪಡೆದುಕೊಂಡಿದೆ. ಕರಾವಳಿಯಲ್ಲಿ ಸಾಮಾನ್ಯವಾಗಿ ಈ ಸಮಯದಲ್ಲಿ ವಿಪರೀತ ಸೆಕೆ ಮತ್ತು ಆರ್ದ್ರತೆ ಇರುತ್ತೆ. ಆದ್ರೆ ಈಗ ಬಿಸಿಲಿನ ತಾಪಮಾನವು ಹೆಚ್ಚಾಗಿದೆ. ಇದರ ಜೊತೆಯಲ್ಲಿ ಏಕಾಏಕಿ ಮೋಡ ಕವಿದ ಭಾರಿ ಮಳೆಯಾಗುವ ಸಾಧ್ಯತೆಯೂ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆದ್ರೆ ಅತ್ತ ಕಡೆ ಸೆಖೆ ಬೇಗೆ, ಇತ್ತ ಕಡೆ ದಿಢೀರ್ ಮಳೆ. ಈ ವಿಚಿತ್ರ ವಾತಾವರಣದಿಂದಾಗಿ ಜನರಲ್ಲಿ ನಾನಾ ರೀತಿಯ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಅಪಾಯವಿದೆ ಅಂತ ಹೇಳಲಾಗ್ತಾ ಇದೆ. ಸಮುದ್ರದ ಅಲೆಗಳ ಅಬ್ಬರವು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ವಾರ್ನಿಂಗ್ ಕೊಡಲಾಗಿದೆ. ಒಟ್ಟಾರೆಯಾಗಿ ಕರಾವಳಿಯ ಜನತೆ ಈ ಅನ್ಪ್ರಿಡಿಕ್ಟೇಬಲ್ ಹವಾಮಾನದಿಂದಾಗಿ ಹೈರಾಣಾಗಿದ್ದಾರೆ. ಇನ್ನು ಸ್ನೇಹಿತರೆ, ಕರ್ನಾಟಕದಲ್ಲಿ ಏಕಾಏಕಿ ಮಟ್ಟದ ಹವಾಮಾನ ಬದಲಾವಣೆ ಯಾಕಾಗ್ತಿದೆ ಅಂತ ನಾವು ಯೋಚನೆ
ಮಾಡ್ಲೇಬೇಕಾಗತ್ತೆ. ಇದು ಕೇವಲ ನೈಸರ್ಗಿಕ ಪ್ರಕ್ರಿಯೆಯಲ್ಲ, ಇದು ಮನುಷ್ಯನ ದುರಾಸೆ, ಪ್ರಕೃತಿ ಕೊಡ್ತಾ ಇರುವ ನೇರವಾದ ತಿರುಗೇಟಾಗಿದೆ. ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಎಲ್ ನಿನೋ ಎಫೆಕ್ಟ್ ನಿಂದಾಗಿ ಮಳೆ ಬೆಲೆ ಲೆಕ್ಕಾಚಾರ ಸಂಪೂರ್ಣವಾಗಿ ಉಲ್ಟಾ ಪಲ್ಟಾ ಆಗಿದೆ. ಬೆಂಗಳೂರಿನಲ್ಲಿ ಏನಾಗ್ತಿದೆ ಗೊತ್ತಾ? ಒಂದ್ ಕಾಲದಲ್ಲಿ ನೂರಾರು ಕೆರೆಗಳಿದ್ದಂತಹ ಸಿಟಿಯಲ್ಲಿ ಈಗ ಆ ಕೆರೆಗಳನ್ನ ಮುಚ್ಚಿ ಕಾಂಕ್ರೀಟ್ ಬಿಲ್ಡಿಂಗ್ ಗಳನ್ನ ಕಟ್ಟಲಾಗಿದೆ. ನೀರು ಹರಿದು ಹೋಗಲು ಜಾಗವೇ ಇಲ್ಲದಂತಾಗಿದೆ. ಮಳೆ ನೀರು ರಸ್ತೆಗೆ ಬರದೆ ಇನ್ನೆಲ್ಲಿಗೆ ಹೋಗುತ್ತೆ? ಮರಗಳನ್ನ ಕಡಿದು ಹಾಕಿರುವುದರಿಂದ ಕಾಂಕ್ರೀಟ್ ರಸ್ತೆಗಳಿಂದಾಗಿ ಟೆಂಪರೇಚರ್ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಇನ್ನು ಉತ್ತರ ಕರ್ನಾಟಕದಲ್ಲೂ ಕೂಡ ಅರಣ್ಯ ನಾಶ, ಮರಳುಗಾರಿಕೆ ಮತ್ತು ಪರಿಸರ ನಾಶದಿಂದಾಗಿ ಬಿಸಿ ಗಾಳಿಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಭೀಕರವಾಗ್ತಾ ಇದೆ. ನಾವು ಪ್ರಕೃತಿಯನ್ನು ರಕ್ಷಿಸದಿದ್ರೆ ಮುಂದಿನ 5 ವರ್ಷಗಳಲ್ಲಿ ಇದಕ್ಕಿಂತಲೂ ಭೀಕರವಾದ ಪ್ರಕೃತಿ ವಿಕೋಪವನ್ನ ನಾವು ಎದುರಿಸಬೇಕಾಗುತ್ತೆ ಎನ್ನುವುದು ವಿಜ್ಞಾನಿಗಳ ಖಡಕ್ ವಾರ್ನಿಂಗ್ ಆಗಿದೆ. ಇನ್ನು ನಮ್ಮ ಮುಂದಿರುವ ಅತಿದೊಡ್ಡ ಪ್ರಶ್ನೆ, ಈ ಹವಾಮಾನ ವೈಪರೀತ್ಯವನ್ನ ಎದುರಿಸಲು ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳು ಎಷ್ಟು ಸಿದ್ಧರಾಗಿದ್ದಾರೆ? ಬೆಂಗಳೂರಿನಲ್ಲಿ ಬಿಬಿಎಂಪಿ ಕೇವಲ ಮಳೆ ಬಂದಾಗ ಮಾತ್ರ ಜೆಸಿಬಿ ತೆಗೆದುಕೊಂಡು ಓಡಾಡ್ತವೆ. ಮಳೆಗಾಲ ಶುರುವಾಗುವ ಮೊದಲೇ ರಾಜಕಾಲುವೆಗಳ ಹೂಳು ಎತ್ತುವ, ರಸ್ತೆ ಗುಂಡಿ ಮುಚ್ಚುವ ಕೆಲಸಗಳು ಪೂರ್ಣವಾಗಿ ಆಗೋದಿಲ್ಲ. ಮರಗಳ ಕೊಂಬೆಯನ್ನ ಕತ್ತರಿಸುವ ಕೆಲಸವೂ ಕೂಡ ಅರ್ಧಂಬರ್ಧಕ್ಕೆ ನಿಲ್ತಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಬಿಸಿ ಗಾಳಿಯಿಂದ ಜನರನ್ನ ರಕ್ಷಿಸಲು ಆಸ್ಪತ್ರೆಗಳಲ್ಲಿ ವಿಶೇಷ ವಾರ್ಡ್ಗಳನ್ನ ತೆರೆಯಲಾಗಿದ್ಯಾ? ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಟ್ಯಾಂಕರ್ ಗಳನ್ನ ಒದಗಿಸಲಾಗ್ತಾ ಇದೆಯಾ? ಬಿಸಿಲಿನಿಂದ ಬೆಳೆಯನ್ನ ಕಳೆದುಕೊಂಡಂತಹ ರೈತರಿಗೆ ಪರಿಹಾರ ಸಿಗ್ತಾ ಇದೆಯಾ? ಕೇವಲ ಮೀಟಿಂಗ್ ಗಳನ್ನ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ ಸಾಲದು, ಅದು ಗ್ರೌಂಡ್ ರಿಯಾಲಿಟಿಯಲ್ಲಿ ಜಾರಿಗೆ ಬರಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ನಾವೆಷ್ಟೇ ಟೆಕ್ನಾಲಜಿಯನ್ನ ಬೆಳೆಸಿದ್ದೇವೆ, ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದೀವಿ ಅಂತ ಕೊಚ್ಚಿಕೊಂಡ್ರು ಕೂಡ ಪ್ರಕೃತಿ ತನ್ನ ಮುನ್ಸು ತೋರಿಸಿದ್ರೆ ಆ ಒಂದು ಮಳೆಯ ಅಬ್ಬರಕ್ಕೆ, ಆ ಸುಡು ಬಿಸಿಲಿನ ತಾಪಕ್ಕೆ ಮನುಷ್ಯನ ಎಲ್ಲ ಅಹಂಕಾರವು ಮಣ್ಣು ಪಾಲಾಗತ್ತೆ. ಬೆಂಗಳೂರಿನವರು ಮಳೆ ಬಂದಾಗ ಎಚ್ಚರಿಕೆಯಿಂದ ವಾಹನವನ್ನ ಚಲಾಯಿಸಿ, ಅಂಡರ್ ಪಾಸ್ ಗಳ ಕಡೆಗೆ ಹೋಗಬೇಡಿ. ಉತ್ತರ ಕರ್ನಾಟಕದವರು ದಯವಿಟ್ಟು ಸುಡು ಬಿಸಿಲಿನಲ್ಲಿ ಹೊರಗೆ ಬರಬೇಡಿ, ಹೆಚ್ಚು ನೀರು ಕುಡಿಯಿರಿ, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಸೊ ನಿಮ್ಗೆ ಏನನ್ಸುತ್ತೆ? ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದ್ರೂ ಕೂಡ ರಸ್ತೆಗಳು ನದಿಯಂತಾಗಲು ಬಿಬಿಎಂಪಿಯ ಕಳಪೆ ಕಾಮಗಾರಿ ಮತ್ತು ಭ್ರಷ್ಟಾಚಾರವೇ ಕಾರಣ ಅಂತ ನಿಮ್ಗನ್ಸುತ್ತಾ? ಉತ್ತರ ಕರ್ನಾಟಕದಲ್ಲಿ 42 ಡಿಗ್ರಿ ಬಿಸಿಲಿನಲ್ಲಿ ಒದ್ದಾಡ್ತಾ ಇರುವ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಸರ್ಕಾರ ವಿಶೇಷ ಆರ್ಥಿಕ ನೆರವನ್ನ ಕೊಡಬೇಕು ಅಂತ ನಿಮ್ಗನ್ಸುತ್ತಾ? ಪ್ರತಿ ವರ್ಷ ಹವಾಮಾನ ಹೀಗೆ ಭೀಕರವಾಗ್ತಾ ಇರುವುದಕ್ಕೆ ನಾವು ಮಾಡ್ತಾ ಇರುವ ಪರಿಸರ ನಾಶವೇ ಕಾರಣ ಅಂತ ಅನ್ಸುತ್ತಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಕರ್ನಾಟಕದ ಹವಾಮಾನ ವೈಪರೀತ್ಯ ಮತ್ತು ಆಡಳಿತ ವೈಫಲ್ಯವನ್ನ ಬಯಲು ಮಾಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜ್ಯದ ಸಮಸ್ಯೆ, ಜಾಗತಿಕ ವಿದ್ಯಮಾನಗಳು ಮತ್ತು ರಾಜಕೀಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಉಪಯುಕ್ತ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.